ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಮೈಸೂರು ಅರಮನೆ ಮೈದಾನದ ಆಸ್ತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿದರು. ಬಳ್ಳಾರಿ ನಗರದ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರು ಅರಮನೆ ಮೈದಾನದ ಜಮೀನನ್ನ ಸ್ವಾಧೀನ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರ ಅರಮನೆ ಮೈದಾನದ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಸುಗ್ರೀವಾಜ್ಞೆ ಹೊರಡಿಸಲು ಮುಂದಾಗಿದೆ. ಅದಕ್ಕಾಗಿ ಹೊಸ ಕಾಯ್ದೆಯನ್ನ ಏಕಾಏಕಿ ಜಾರಿಗೆ ತಂದಿದ್ದಾರೆ. ಅರಮನೆ ಆಸ್ತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿದೆ. ಸದ್ಯದಲ್ಲೇ ವಿಚಾರಣೆಗೆ ಸಹ ಬರಲಿದೆ. ಸಂಸದ ಯದುವೀರ್ ಒಡೆಯರ್ ಬಿಜೆಪಿಯಿಂದ ಗೆದ್ದು ಮೈಸೂರಿನ ಎಂಪಿ ಆಗಿದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ರಾಜಕೀಯ ದ್ವೇಷದ ಮಾಡುತ್ತಾ ಇದ್ದಾರೆ ಎಂದರು. ಕುರಿಗಾಹಿಯನ್ನ ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯ. ಕನ್ನಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷ ಬಟ್ಟಿ ಎರ್ರಿಸ್ವಾಮಿ ಮಾತನಾಡಿ, ಕುರಿ ಕಳ್ಳತನ ಮಾಡುವ ಸಂದರ್ಭದಲ್ಲಿ 3 ಜನ ಆರೋಪಿಗಳು ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿ ಅವರನ್ನ ಕೊಲೆ ಮಾಡಿದ್ದು, ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಮತ್ತು ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೊಳಿಸಬೇಕೆಂದು ಹಾಗೂ ಹತ್ಯೆಗೀಡಾದ ಕುರಿಗಾಹಿ ಶರಣಪ್ಪ ಬಸಪ್ಪ ಜುಮ್ಮನಕಟ್ಟಿ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡಬೇಕೆಂದು ಒತ್ತಾಯಿಸಿದರು. ಪಿಂಜಾರ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆಗೆ ಒತ್ತಾಯ. ಬಳ್ಳಾರಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ, ರಾಜ್ಯದಲ್ಲಿ ನಮ್ಮ ಪಿಂಜಾರ ನದಾಫ್ ಸಮುದಾಯ ಸಮ ಸಮಾಜ ನಿರ್ಮಾಣವೇ ನಮ್ಮ ಕನಸು ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಪ್ರವರ್ಗ 1ರ ನದಾಫ್, ಪಿಂಜಾರ ಹಾಗೂ ಇತರೆ 13 ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ 1 ರೂಪಾಯಿ ಕೂಡ ನೀಡದೆ ಸಮಾಜದಲ್ಲಿ ಅಸಮಾನತೆ ಮೂಡಿಸಿದ್ದಾರೆ. ಕೂಡಲೇ ಈ ನಿಗಮಕ್ಕೂ ಅನುದಾನ ನೀಡಿ ಇದರಡಿ ಬರುವ ಜನತೆಯ ಅಭಿವೃದ್ಧಿಯನ್ನ ಸಹಕರಿಸಬೇಕೆಂದು ಕರ್ನಾಟಕ ರಾಜ್ಯದಲ್ಲಿ ನದಾಫ್ ಪಿಂಜಾರ ಸಂಘದ ಜಿಲ್ಲಾ ಅಧ್ಯಕ್ಷ ಪಿ ಮೌಲಾಲಿ ಸಿಎಂಗೆ ಮನವಿ ಮಾಡಿದ್ದಾರೆ. ಇಂದಿನ ದಿನಗಳಲ್ಲಿ ಮಹಿಳೆಯರು ವಿವಿಧ ರಂಗದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸುತ್ತಿದ್ದಾರೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಜಿ ಶಾಂತಿ ಅಭಿಪ್ರಾಯ. ಬಳ್ಳಾರಿ ನಗರದಲ್ಲಿನ ನಕ್ಷತ್ರ ಹೋಟೆಲ್ನಲ್ಲಿ ಶ್ರೀ ಮಾತೃ ಮಹಿಳಾ ಮಂಡಳಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಮಕ್ಕಳನ್ನ, ಪತಿಯನ್ನ ಮತ್ತು ಮನೆಯ ಎಲ್ಲಾ ಕೆಲಸದ ಜೊತೆಗೆ ತನಗೆ ನೀಡುವ ಮತ್ತೊಂದು ಕೆಲಸವನ್ನ ಸಹ ನಿರಾಸಾಯವಾಗಿ ಮಾಡುತ್ತಾರೆ. ಅವರು ಒಂದು ರೀತಿಯಲ್ಲಿ ಮಲ್ಟಿ ಟಾಸ್ಕ್ ವರ್ಕರ್ ಇದ್ದಂತೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾರ್ಯಗೃಹ ಅಧೀಕ್ಷಕರಾದ ಲತಾ, ಮಂಡಳಿಯ ಸದಸ್ಯರಾದ ಮಮತಾ, ಜ್ಯೋತಿ, ಸುನೀತಾ, ಶಶಿಕಲಾ, ಧನಲಕ್ಷ್ಮಿ, ಸೀಮಾ, ಕಲಾವತಿ, ಹೇಮಾ, ಕವಿತಾ, ಪಾರ್ವತಿ, ರೂಪಾ, ಕುಸುಮ, ಅಶ್ವಿನಿ, ಮೇಘನಾ, ಚಂದ್ರಿಕಾ ಸೇರಿದಂತೆ ಮತ್ತಿತರರು ಇದ್ದರು. ಆಂಧ್ರ ಮಾದರಿಯಲ್ಲಿ ಒಣಮೆಣಸಿನಕಾಯಿಗೆ ಬೆಂಬಲ ಬೆಲೆ ಘೋಷಿಸಲು ಒತ್ತಾಯ. ಬಳ್ಳಾರಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಮಾಧವರೆಡ್ಡಿ ಕರೂರ್ ಅವರು, ಬಳ್ಳಾರಿ ಆಂಧ್ರಪ್ರದೇಶದ ಮಾದರಿಯಂತೆ ಬಳ್ಳಾರಿಯಲ್ಲಿಯೂ ಒಣ ಮೆಣಸಿನಕಾಯಿ ಬೆಲೆಗೆ 1 ವಾರದೊಳಗೆ ಪ್ರತಿ ಕ್ವಿಂಟಾಲ್ಗೆ 13,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಒಣ ಮೆಣಸಿನಕಾಯಿಯನ್ನು ಖರೀದಿಸಲು ವ್ಯವಸ್ಥೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಒತ್ತಾಯಿಸಿದ್ದರಲ್ಲದೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಅವರು ಎಚ್ಚರಿಸಿದ್ದಾರೆ.